ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಾರ್ನಿಂಗ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಸೊ ಎಳ್ನೀರು ಎಲ್ಲನೂ ತಂದಿದ್ರು, ಬಟ್ ನಾನು ಚಹಾ ಕುಡಿಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಚಹಾ ಇಟ್ಟಿದ್ದೆ, ಮತ್ತಂದರೆ ಇಲ್ಲಿ ಬನ್ಸ್ ತಂದಿದ್ರು. ಸೊ ಬನ್ನ ಚಹಾ ಕುಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ನಿಮಗೆ ನಾನು ಸ್ಕಿನ್ ಕೇರ್ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ನಾನು ಡೈಲಿ ವೇರ್ ನನ್ನ ಗ್ಲೋಯಿಂಗ್ ಸ್ಕಿನ್ಗೆ ಏನು ಫಾಲೋ ಮಾಡ್ತೀನಿ, ಪ್ಲಸ್ ಏನು ಹಚ್ಕೋತೀನಿ, ಯಾವ ಕ್ರೀಮ್ ಹಚ್ಕೋತೀನಿ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಫೇಸ್ ಸ್ಕ್ರಬ್ ಇದೆ ಫ್ರೆಂಡ್ಸ್. ನಾನು ಡೈಲಿ 2 days ಇಲ್ಲ ಅಂದ್ರೆ ಡೈಲಿನೇ ನಾನು ಫೇಸ್ ಸ್ಕ್ರಬ್ ಯೂಸ್ ಮಾಡ್ತೀನಿ. ಇದು ಫೇಸ್ ವಾಶ್ ಇದೆ ಫ್ರೆಂಡ್ಸ್, ಬಯೋಟಿಕ್ ಫೇಸ್ ವಾಶ್ ಇದೆ, ಮತ್ತು ಫ್ರೂಟ್ಸ್ ಫೇಸ್ ವಾಶ್ ಇದೆ. ಸೆಕೆಂಡ್ ಅದೇ ಯೂಸ್ ಮಾಡೋದು. ಫೇಸ್ ವಾಶ್ ಮಾಡಿದ್ಮೇಲೆ ಅಂದರೆ ನಾವು ಸ್ನಾನ ಮಾಡ್ತೀವಿ, ಆದಮೇಲೆ ನಾನು ಈ ಗುಲಾಬ್ ಜಲ್ ಟೋನರ್ ಅಂತ ಯೂಸ್ ಮಾಡ್ತೀನಿ. ಇದು ಬಿಟ್ಟು ನಾನು ಕುಕುಂಬರ್ ಅದು ಕೂಡ ಯೂಸ್ ಮಾಡ್ತೀನಿ, ಬಟ್ ಇವಾಗ ಗುಲಾಬ್ ಜಲ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಯೋಟಿಕ್ ಮಾಯ್ಶ್ಚರೈಸರ್ ಇದೆ ಫ್ರೆಂಡ್ಸ್, ಹೈಡ್ರೇಟ್ ಇರುತ್ತೆ ನಮ್ಮದು ಫೇಸ್, ಮತ್ತಂದರೆ ಗ್ಲೋಯಿಂಗ್, ಮತ್ತಂದರೆ ತುಂಬ ಶೈನಿಂಗ್ ಇರುತ್ತೆ. ಸೊ ನನಗಂತೂ ತುಂಬಾ ಸೂಟ್ ಆಗಿದೆ. ನಾರ್ಮಲ್ ಸ್ಕಿನ್ ಟೋನ್ ಸೊ ನನಗೆ ತುಂಬ ಇಷ್ಟ. ಆಮೇಲೆ ಅದ್ರ ಮೇಲೆ ನಾನು ಪೌಡರ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್, ಪಾಂಡ್ಸ್ ಪೌಡರ್. ಸೊ ನಮ್ಮದು ಸಿಂಪಲ್ ಮತ್ತಂದರೆ ಕ್ವಿಕ್ ಫೇಸ್ ಇರೋದೆ. ಮತ್ತಂದರೆ ಲಿಪ್ಸ್ಗೆ ಮಾಯ್ಶ್ಚರೈಸ್ ಮಾಡೋಕ್ಕೆ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಇದೆ, ಇದಕ್ಕೆ ಕಲರ್ ಬರೋದೇ ಇಲ್ಲ. ಇದು ಗಂಧ ಇದೆ ಫ್ರೆಂಡ್ಸ್. ಸೊ ನಾನು ಯಾವುದು ಸ್ಟಿಕ್ಕರ್ ಹಚ್ಕೊಳ್ಳೋದೇ ಇಲ್ಲ, ನನಗೆ ಸ್ಟಿಕ್ಕರ್ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಗಂಧನೇ ಯೂಸ್ ಮಾಡೋದು. ಇದು ನನ್ನ ಸಿಂಪಲ್ ಸ್ಕಿನ್ ಕೇರ್. ಕಮೆಂಟ್ ಮಾಡಿ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸೊ ಅದಕ್ಕಾಗಿ ಮಕ್ಕಳು ತುಂಬ ಆಡ್ತಾಯಿದ್ರು. ಅವ್ರ ಕಾಲಾಗ ನಾನು ಪಾನಕ ಮಾಡಿದೆ. ಪಾನಕ ಅಂದರೆ ಗೊತ್ತಿರಬೇಕು, ಲೆಮನ್ ಜ್ಯೂಸ್. ಅದಕ್ಕಾಗಿ ಚೆನ್ನಾಗಿ ನಾನು ಕೋಲ್ಡ್ ನೀರು ತೊಗೊಂಡು ಪಾನಕ ಮಾಡಿದೆ. ಮಧ್ಯಾಹ್ನ ಎಲ್ಲರಿಗೂ ಚೀಲ್ ಮಾಡಬೇಕಂತ ಈ ಥರ ಎಲ್ಲರಿಗೂ ಗ್ಲಾಸಲ್ಲಿ ಹಾಕಿ ಕೊಡ್ತಾಯಿದ್ದೆ ಫ್ರೆಂಡ್ಸ್. ಇವಾಗ ಜಾಸ್ತಿ ಊಟ ಹೋಗೋದೇ ಇಲ್ಲ ಮಧ್ಯಾಹ್ನ. ಸೊ ಅದಕ್ಕಾಗಿ ನಾನು ಅನ್ನ, ಮಜ್ಜಿಗೆ ಸಾರು ಇಲ್ಲ ಅಂದರೆ ಈ ಥರ ಪಾನಕ ಮಾಡಿರ್ತೀನಿ. ಫ್ರೂಟ್ಸ್ ಇರ್ತವೆ ಮನೆಗೆ, ಫ್ರೂಟ್ಸ್ ತಿಂತಾರೆ. ಇದು ನೆಕ್ಸ್ಟ್ ಏನಿದೆ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ನೀರು ತುಂಬ ಕೋಲ್ಡ್ ಆಗ್ತಾ ಇದ್ದಾವೆ. ನನಗೆ ನಾರ್ಮಲ್ ಟೆಂಪ್ರೇಚರ್ ಬೇಕು, ಯಾಕಂದರೆ ಮಕ್ಕಳಿಗೆ ಕುಡಿಸ್ಬೇಕಂತ. ಅದಕ್ಕಾಗಿ ನಾನು ಇದು ಹಂಡೆನ ಕಿಸಿ ಈ ಥರ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಇದು ನಾರ್ಮಲ್ ಕೋಲ್ಡ್ ಮತ್ತಂದರೆ ನ್ಯಾಚುರಲಿ ಇರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತವೆ. ಈ ಥರ ನಾನು ಅದರಲ್ಲಿ ನೀರಿದ್ದಾವೆ ಟ್ರಾನ್ಸ್ಫರ್ ಮಾಡಬೇಕಂತ ಹೋಗ್ತಾಯಿದ್ದೆ. ಈ ಥರ ನಾನು ಎಲ್ಲ ನೀರು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಒಂದು ಬಾಟಲ್ ತೊಗೊಂಡು ಎಲ್ಲಷ್ಟು ನೀರು ಅದರಲ್ಲಿ ಹಾಕ್ತಾಯಿದ್ದೆ. ಚೆನ್ನಾಗಿ ನಾನು ಈ ಮಡಿಕೆಯಲ್ಲಿ ನೀರು ತುಂಬಿಕೊಂಡು ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಸಂಜೆ 6 ಗಂಟೆ ಆಗಿತ್ತು. ಸೊ ನಾನು ಕೂಡ ರೆಡಿ ಆಗಿದೆ. ಇನ್ನೊಂದು ಸಲ ಸ್ನಾನ ಮಾಡಿದೆ. ಇವಾಗ ದೀಪ ಮುಡಿಸ್ಬೇಕು. ಅದಕ್ಕಾಗಿ ನಾನು ಜಗಲಿಯಲ್ಲಿ ಹೋಗ್ತಾಯಿದ್ದೆ, ಯಾಕಂದರೆ ಶುಕ್ರವಾರ ಇತ್ತು. ಸೊ ದೀಪ ಮುಡಿಸಿ ಆರತಿ ಮಾಡಬೇಕಿತ್ತು. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಇವಾಗ ದೀಪ ಮುಡ್ಸೋಕ್ಕೆ ಅಲ್ಲೇ ಹೋಗ್ತಾ ಇದ್ದೆ. ವಾತಾವರಣ ತುಂಬ ಚೀಲಾಗಿತ್ತು, ನನಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕಾಗಿ ದೀಪ ಮುಡಿಸ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಈ ಥರ ದೀಪ ಮುಡಿಸಿದ್ದೀನಿ ಫ್ರೆಂಡ್ಸ್. ಆರತಿ ಕೂಡ ಮಾಡಿದ್ದೀನಿ. ಇವಾಗ ಹೊರಗಡೆ ತೋರಿಸ್ತೀನಿ ವಾತಾವರಣ ಎಷ್ಟೊಂದು ಕೂಲ್ ಆಗಿದೆ. ಯಾಕಂದರೆ ಮಳೆ ಬರೋ ಥರ ಮಾಡ ಅಂತ ವಾತಾವರಣ ಇತ್ತು. ಗಾಳಿ ಕೂಡ ಚೆನ್ನಾಗಿ ಬಿಟ್ಟಿತ್ತು. ಇವಾಗ ಟೀ ಮಾಡ್ತಾಯಿದ್ದೆ. ವರ್ಕಿ ತಂದಿದ್ರು, ಬಜ್ಜಿ ತಂದಿದ್ರು. ಸೊ ಅದಕ್ಕಾಗಿ ಬಜ್ಜಿ ತಿಂದು ವರ್ಕಿ ತಿಂದು ಟೀ ಮಾಡಬೇಕು ಅಂದ್ಕೊಂಡೆ. ಮಕ್ಕಳಿಗೆ ಐಸ್ ಕ್ರೀಮ್ ತಂದಿದ್ರು. ಸೊ ನನಗಲ್ಲ, ಮಕ್ಕಳಿಗೆ ನಾವು ಬಜ್ಜಿ ತಿಂತಾಯಿದ್ದೆ. ಈ ಥರ ಮಕ್ಕಳು ಐಸ್ ಕ್ರೀಮ್ ತಿಂದು ಎಂಜಾಯ್